this is the previous inauguration that we saw. So this is our first clinic inauguration. This was done by Mr. Kota Srinivasa Pujari in Bangalore. We had our botanical garden inaugurated, Eden Botanical Garden by Shobha Kanjara. So this is our third center. Two centers are handled by Lina, one center is handled by her. Kerala, it's a government run program. And then other 50% we manufacture. We have one general. Himalaya and all you keep? Himalaya, we don't keep. But oils and skincare products and all we procure from our botanical garden, we said. No? There we have all 180 varieties of medicinal plants. From there we manufacture and we procure them. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಿಮಾ ಮ್ಯಾಥ್ಯೂ ಅಂತ. ಇದು ನಮ್ಮ ಹೊಸ ಕ್ಲಿನಿಕ್ ಬ್ಯಾಂಗ್ಳೂರಿನಲ್ಲಿ ಜಯನಗರ 9 ಬ್ಲಾಕ್ನಲ್ಲಿ ಓಪನ್ ಆಗ್ತಿದೆ. ಇದು ನಮ್ಮ ಸೆಕೆಂಡ್ ಕ್ಲಿನಿಕ್ ಆ್ಯಕ್ಚುಲಿ ಕರ್ನಾಟಕದಲ್ಲಿ. ಮೊದಲನೇ ಕ್ಲಿನಿಕ್ 2020ರಲ್ಲಿ ನಾವು ಮಂಗಳೂರಿನ ಫಲ್ನೀರಲ್ಲಿ ಓಪನ್ ಮಾಡಿದ್ದೇವೆ. ಸೊ ಅಲ್ಲಿ ಅಂದರೆ ಬರೀ ಕ್ಯಾನ್ಸರಿಗಷ್ಟೇ ಚಿಕಿತ್ಸೆ ನೀಡುತ್ತಿದ್ದೇವೆ. ಕ್ಯಾನ್ಸರ್ ಹೋಲಿಸ್ಟಿಕ್ ಅಂದರೆ ಸಮಗ್ರ ಒಂದು ಸೆಂಟರ್ ಆಗಿದೆ ಅಲ್ಲಿ. ಆಯುರ್ವೇದ ಮಾತ್ರ ಅಲ್ಲ, ನ್ಯಾಚುರೋಪತಿ, ಅದರಲ್ಲಿ ಯೋಗ, ಮೆಡಿಟೇಷನ್ ಮತ್ತು ಕೌನ್ಸಿಲಿಂಗ್, ಕ್ಯಾನ್ಸರ್ ರೋಗಿಗಳಿಗೆ ಬೇಕಾದಷ್ಟು ಅವರ ಮೈಂಡ್ ಮತ್ತು ಬಾಡಿಗೆ ಹೀಲಿಂಗ್ ಏನೆಲ್ಲ ಬೇಕು ಅದೆಲ್ಲ ನಾವು ಕೊಡ್ತಿದ್ದೇವೆ ಅಲ್ಲಿ. ಮತ್ತು ಅಡ್ಮಿಷನ್ಸ್ ಬೇಕಿದ್ದರೆ ಕ್ಯಾನ್ಸರ್ ಪೇಷಂಟಿಗೆ ಮಾತ್ರ ಅಲ್ಲ, ಬೇರೆ ಕ್ರಾನಿಕ್ ಲಿವರ್ ಡಿಸೀಸ್ ಅಥವಾ ಕಿಡ್ನಿ ಡಿಸೀಸ್, ಸೋರಿಯಾಸಿಸ್ ಅಂತ ಕ್ರಾನಿಕ್ ಏಲ್ಮೆಂಟ್ಸಿಗೆ ಎಲ್ಲ ನಾವು ಅಡ್ಮಿಷನ್ಸ್ ಕೂಡ ಕೊಡ್ತೇವೆ. ಅದು ಬಂದು ಮಂಗಳೂರಿನ ನಮ್ಮ ಇನ್ನೊಂದು ಸೆಂಟರಿಗೆ ಕೊಲಾಬ್ರೇಷನ್ ಆಗಿದ್ದೀವಿ, ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಜೊತೆಗೆ ಶಾರದಾ ವಿದ್ಯಾಲಯ ಅಂತ. ನಾವು ಅಲ್ಲಿ ಅಡ್ಮಿಷನ್ಸ್ ಕೂಡ ತಗೊಳ್ತೇವೆ. ಇಲ್ಲಿ ಇದು ಆಫ್ಟರ್ 3 years ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಸೊ ಅದು ನಮ್ಮ ಆ್ಯಕ್ಚುಲಿ ಸೆಕೆಂಡ್ ಸೆಂಟರ್. ಇಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಸಪೋರ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತು ಕೀಮೋ, ರೇಡಿಯೇಷನ್ ಎಲ್ಲ ಮುಗಿಸ್ಬಿಟ್ಟು ಏನಾದರೂ ಸೈಡ್ ಎಫೆಕ್ಟ್ಸ್ ಬೇಕಿದ್ದರೆ ಅದಕ್ಕೂ ಕೊಡ್ತೇವೆ. ಮತ್ತು ಜೊತೆಗೆ ಲಿವರ್ ಸಿರೋಸಿಸ್, ಫ್ಯಾಟಿ ಲಿವರ್, ಕಿಡ್ನಿ ಸ್ಟೋನ್ ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸ್, ಕಿಡ್ನಿ ಫೇಲಿಯರ್ ಆದವರಿಗೆ, ಸೋರಿಯಾಸಿಸ್ ಮತ್ತು ಗರ್ಭಿಣಿಗಳಿಗೆ ಅದು ಆಗಿ ಪೋಸ್ಟ್ನೇಟಲ್ ಆಗಿ ಕೂಡ ಟ್ರೀಟ್ಮೆಂಟ್ಸ್ ಪ್ಯಾಕೇಜಸ್ ಎಲ್ಲ ಅದು ಕೂಡ ಸಿಗ್ಬೋದು ಇಲ್ಲಿ. ಮತ್ತು ಜಾಯಿಂಟ್ ಪೇನ್ಸ್, ನ್ಯೂರೋಮಸ್ಕ್ಯುಲರ್ ಡಿಸೀಸಸ್, ಬ್ಯಾಕ್ ಪೇನ್, ಸ್ಪಾಂಡೆಲಾಸಿಸ್ ಅಂತ ರೆಸ್ಪಿರೇಟರಿ ಏಲ್ಮೆಂಟ್ಸ್, ಅಸ್ತಮಾ, ಬ್ರೋಂಕೈಟಿಸ್, ಬೇರೆ ಗ್ಯಾಸ್ಟ್ರೈಟಿಸ್ ಇದ್ದವರಿಗೆ, ಏನಾದರೂ ಅಲ್ಸರೇಟಿವ್ ಕೊಲೈಟಿಸ್, ಹಾಗೆ ಬೇರೆ ಬೇರೆ ಎಲ್ಲ ಸಿಸ್ಟಮಿಕ್ ಡಿಸೀಸ್ಗೂ ಸೇರಿ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು ನಿಮಗೆ. ಜಾಯಿಂಟ್ ಪೇನ್ ಮತ್ತು ಬ್ಯಾಕ್ ಪೇನ್ಗೆ ಸಾಮಾನ್ಯವಾಗಿ ಎಲ್ಲ ಚಿಕ್ಕ ಹೌದು. ಯಾವ ರೀತಿ ಅಂದರೆ ನೀವು ಆಯುರ್ವೇದಿಕ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ? ನಾವು ಫಸ್ಟ್ ಅದನ್ನು ಒಂದು ಪೂರ್ತಿ ಹಿಸ್ಟ್ರಿ ತೆಗಿಬೇಕು ಪೇಷಂಟ್. ಅಂದರೆ ಬೇರೆ ಬೇರೆ ರೀತಿಯಿಂದ ಬ್ಯಾಕ್ ಪೇನ್, ಜಾಯಿಂಟ್ ಪೇನ್ ಎಲ್ಲ ಬರ್ಬೋದು. ಕೆಲವರಿಗೆ ಕ್ರೋನಿಕ್ ಆರ್ಥ್ರೈಟಿಸ್ ಆಗಿಯೂ ಬರ್ಬೋದು, ಪ್ರಾಯ ಆದವರಿಗೆ ಸಂಧಿವಾದ ಅಂತ ನಾವು ಹೇಳ್ತೇವೆ. ಓಕೆ, ಇಲ್ಲಾಂದರೆ ರುಮೆಟಿಕ್ ಆರ್ಥ್ರೈಟಿಸ್, ಅದು ಒಂದು ಬೇರೆ ಆಟೋಇಮ್ಯೂನ್ ಡಿಸೀಸ್ ಆಗಿ ಬರ್ತದೆ. ಅದು ಲೈಫ್ ಸ್ಟೈಲಿಂದ, ಈಗ ಕೊರೋನಾ ವ್ಯಾಕ್ಸಿನ್ ಅಂತ ಕೆಲವರಿಗೆ ಸ್ವಲ್ಪ ಜಾಯಿಂಟ್ ಪೇನ್ ಎಲ್ಲ ಸೈಡ್ ಎಫೆಕ್ಟ್ಸಿಂದ ಬರ್ತಾ ಇರ್ಬೋದು. ಅದರಿಂದ ಇಮ್ಯೂನ್ ಸಿಸ್ಟಮನ್ನು ಹೆಚ್ಚು ಟ್ರಿಗರ್ ಮಾಡಿಬಿಟ್ಟು ಅದರಿಂದನೂ ಈಗ ಆಟೋಇಮ್ಯೂನ್ ಡಿಸೀಸಸ್ ಬರ್ತಾ ಇದೆ, ಜಾಯಿಂಟ್ ಪೇನ್. ಅದು ಆ ರೀತಿಯು ನಾವು ಅದಕ್ಕೆ ಫಸ್ಟು ಹಿಸ್ಟ್ರಿಯನ್ನು ತೆಗೆದುಬಿಟ್ಟು ನಾವು ನೋಡಬೇಕು ಯಾಕೆ ಅವರಿಗೆ ಈ ಥರ ಆಗಿದೆ ಅಂತ. ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಬೇಕಿದ್ದವರಿಗೆ ಎಕ್ಸ್ಟರ್ನಲ್ ಆಗಿ ಮಸಾಜ್ ಕೊಡ್ಬೋದು. ಈಗ ಬೇರೆ ಬೇರೆ ಶ್ವೇತ ಅಂತ ಆಯುರ್ವೇದದಲ್ಲಿ ಬರ್ತದೆ, ಒಂದು ಎಲೆಯನ್ನೆಲ್ಲ ಯೂಸ್ ಮಾಡಿಬಿಟ್ಟು. ಹಾಗೆಯೂ ಬೇಕಿದ್ದವರಿಗೆ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಸ್, ನಮ್ಮದು ಕಷಾಯ ಇದೆ, ಟ್ಯಾಬ್ಲೆಟ್ಸ್ ಬರ್ತದೆ, ಅದರಲ್ಲಿ ಚೂರ್ಣ ಬರ್ತದೆ. ಸೊ ಸ್ಪೆಸಿಫಿಕ್ ಆಗಿ ಒಂದು ಪೇಷಂಟನ್ನು ಸಿಕ್ಕಿದರೆ ಅವರ ಪ್ರಕೃತಿಗೆ ಸ್ಯೂಟ್ ಆಗೋ ಮೆಡಿಸಿನ್ಸ್ ಕೂಡ ನಾವು ತಯಾರು ಮಾಡಿಸಿ ಅವರಿಗೆ ಕೊಡ್ತೇವೆ. ಇವಾಗ ಕೆಲವರು ಅಂದರೆ ಕೆಲವೊಂದು ಕಾಯಿಲೆಗಳಿಗೆ ಆಲ್ಮೋಸ್ಟ್ ಅಂದರೆ ಮೊದಲು ಅವರೆಲ್ಲ ಇಂಗ್ಲೀಷ್ ಮೆಡಿಸಿನ್ ತಗೊಂಡು, ಹೌದು, ಸೊ ಮತ್ತೆ ಇಲ್ಲಿ ಬಂದು ಆಯುರ್ವೇದಿಕ್ ಕಂಟಿನ್ಯೂ ಮಾಡಿದ್ರೆ ಸೊ ಏನು ಎಫೆಕ್ಟ್ ಆಗಲ್ಲ ಅಂತ? ಏನು ಎಫೆಕ್ಟು ಅಂದರೆ ಅವ್ರಿಗೆ ಮತ್ತೆ ಹೆಲ್ತಲ್ಲಿ ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಗಲ್ಲ ಅಂತ?
ಹಾಗೇನಿಲ್ಲ. ಅಂದರೆ ಅಲೋಪತಿ ಮೆಡಿಸಿನ್ಸ್ ಈಗ ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಕಾರ್ಡಿಯಾಕ್ ಡಿಸೀಸ್ ಕೂಡ ನಾವು ಅದ್ರ ಜೊತೆಗೂ ಮೆಡಿಸಿನ್ಸ್ ಅದು ಸಪೋರ್ಟಿವ್ ಆಗಿ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಗ್ಯಾಸ್ಟ್ರೈಟಿಸ್ ಒಂದು ಇಶ್ಯೂಸ್ ಎಲ್ಲ ಇರುತ್ತಲ್ಲ, ನಾವು ಸಪೋರ್ಟಿವ್ ಆಗಿ ಜೊತೆಗೂ ಕೊಡ್ಬೋದು. ಬಟ್ ಒಂದು 1 hour ಗ್ಯಾಪ್ ಮೇಂಟೈನ್ ಮಾಡಬೇಕಷ್ಟೇ, ಅಂದರೆ ಒಟ್ಟಿಗೆ ತಗೊಳ್ಳಲ್ಲ ಏನೋ. ಈಗ ಅದಾದ್ಬಿಟ್ಟು ಅಲೋಪತಿ ಆದ್ಬಿಟ್ಟು ನಮ್ಮ ಹತ್ರ ಬಂದ್ರೂ ಟ್ರೀಟ್ಮೆಂಟ್ ತಗೋಬೋದು. ಫಸ್ಟ್ ನಾವು ಒಂದು ಬಾಡಿಯನ್ನು ಡಿಟಾಕ್ಸ್ ಮಾಡಬೇಕು. ಕೆಲವರು ಸ್ಟಿರಾಯ್ಡ್ಸ್ ತಗೊಂಡಿರುತ್ತೆ, ITP ಅಂತ ಕ್ರಾನಿಕ್ ಡಿಸೀಸಿಗೆಲ್ಲ. ಸೊ ಸ್ಟಿರಾಯ್ಡ್ಸ್ ಎಫೆಕ್ಟನ್ನು ಹೋಗ್ಬೇಕಂತ ಹೇಳಿ ನಾವು ಒಂದು ಪಂಚಕರ್ಮ ಅದನ್ನು ಅಡ್ವೈಸ್ ಮಾಡ್ತೇವೆ. ಅದಾದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡ್ರೆ. ಬಟ್ ಈಗ ಕ್ರಾನಿಕ್ ಅಂದರೆ ವರ್ಷಗಳಿಂದ ಇದ್ದರೆ ಬೇಗ ಮೆಡಿಸಿನಲ್ಲಿ ಒಂದು 1 week 2 weeks ಅಲ್ಲೆಲ್ಲ ಕಡಿಮೆ ಆಗಲ್ಲ. ಅದಕ್ಕೆ ರೂಟಿಂದನೇ ತಗೋಬೇಕು ಮೆಡಿಸಿನ್ ಕೊಟ್ಟು. ಫ್ರಮ್ ದ ರೂಟ್ ವಿ ಹ್ಯಾವ್ ಟು ಕ್ಯೂರ್. ಸೊ ಹಾಗೆ ಒಂದು ಟೈಮ್ ತೆಗೆದುತ್ತೆ, 6 months ಬೇಕಾಗುತ್ತೆ, ಕೆಲವರಿಗೆ ಬೇಕಾಗುತ್ತೆ, 1 year ಬೇಕಾಗುತ್ತೆ. ಅದು ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಕ್ರೋನಿಸಿಟಿ ಮೇಲೆ. ಅಂದರೆ ನಿಮ್ಮ ಈ ಆಯುರ್ವೇದಿಕ್ ಇದರಲ್ಲಿ ಸೊ ಅಂದರೆ ಯಾವ ಕಾಯಿಲೆಗಳಿಗೆ ನೀವು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತೀರಾ? ಅದೇ ನಾನು ಹೇಳಿದ್ರಲ್ಲ ಮೊದಲು, ನಾವು ಎಲ್ಲದಕ್ಕೆ ಅಂದರೆ ಅಕ್ಯೂಟ್ ಆಗಿ ಇವಾಗ ಒಂದು ಸಡನ್ಲಿ ಫೀವರ್ ಬಂದರೆ, ಹೊಟ್ಟೆ ನೋವು ಬಂದರೆ ಅದಕ್ಕೂ ನಮ್ಮ ಹತ್ರ ಮೆಡಿಸಿನ್ ಇದೆ. ಆಯುರ್ವೇದ ಸ್ಲೋ ಅಂತ ಏನಿಲ್ಲ. ಅಕ್ಯೂಟ್ ಏಲ್ಮೆಂಟ್ಸಿಗೇನೆ ಆ್ಯಕ್ಚುಲಿ ಬೆಟರ್ ವರ್ಕ್ ಆಗುತ್ತೆ. ಬಟ್ ಜನರಿಗೆ ಆ್ಯಕ್ಚುಲಿ ಬೇಕಾಗಿರೋದು ಇಂಥ ಹಳೆಯ ರೋಗಗಳಿಗೆ, ಅಂದರೆ ವರ್ಷಗಳಿಂದ ಅವರು ಸಫರ್ ಮಾಡ್ತಾ ಇರ್ಬೋದು. ಅದಕ್ಕೆ ಅಲೋಪತಿ ತುಂಬ ವರ್ಷ ತಗೋಬೇಕಾಗುತ್ತೆ. ತಗೊಂಡೇನಾಗುತ್ತೆ, ಅದರಿಂದ ಅವರಿಗೆ ಮೇ ಬಿ ಸೈಡ್ ಎಫೆಕ್ಟ್ಸ್ ಬರ್ಬೋದು, ಮತ್ತು ಬೇರೆ ಏನಾದರೂ ಇದಾಗ್ಬೋದು. ಸೊ ಹಾಗೆ ಆಯುರ್ವೇದ ಹಾಗೆ ಏನಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಮೆಡಿಸಿನಿಗೆ ಎಫೆಕ್ಟ್ ಇದ್ದರೆ ಸೈಡ್ ಎಫೆಕ್ಟ್ಸ್ ಕೂಡ ಇರ್ಬೋದು, ಆ್ಯಕ್ಷನ್ ರಿಯಾಕ್ಷನ್ ಇರುತ್ತೆ ಅದೇ ಥರ. ಬಟ್ ಆಯುರ್ವೇದದಲ್ಲಿ ಅಂದರೆ ಮೈಲ್ಡ್, ನಿಮಗೆ ಎಲ್ರಿಗೂ ಸೈಡ್ ಎಫೆಕ್ಟ್ ಏನು ಬರಲ್ಲ. ಒಂದು ಕೆಲವರು ಲಾಂಗ್ ಟರ್ಮ್ ವರ್ಷಗಟ್ಟಲೆ ಅರಿಷ್ಟ ಎಲ್ಲ ತಗೊಳ್ತೇವೆ. ಸೊ ಅದರಿಂದ ಏನಾದರೂ ಹೆಚ್ಚು ಇದು ಆಗ್ಬೋದು. ಬಟ್ ಕಂಪೇರ್ಡ್ ಟು ನಾವು ರಿಸ್ಕ್ ಬೆನಿಫಿಟ್ ಕಂಪೇರ್ ಮಾಡಿದರೆ ಬೆನಿಫಿಟೇ ಜಾಸ್ತಿ. ಸೊ ಎಲ್ಲ ಇದು ಈಗ ನಾನು ಹೇಳಿದ್ರಲ್ಲ, ರೆಸ್ಪಿರೇಟರಿ ಆಗಲಿ, ಆಸ್ತಮಾ ಕೊಡ್ಬೋದು. ಈಗ ಸ್ಕಿನ್ ಡಿಸೀಸ್, ಸೋರಿಯಾಸಿಸ್ಗೆಲ್ಲ ನಮ್ಮ ಹತ್ರ ವಂಡರ್ಫುಲ್ ಟ್ರೀಟ್ಮೆಂಟ್ಸ್ ಇದೆ. ನಮ್ಮೆಲ್ಲ ಅಂದರೆ ಕೆಲವು ಕ್ವಾಕ್ಸ್ ಎಲ್ಲ ಅಂದರೆ ಜಾಸ್ತಿ ಆಗ್ತಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಕೆಲವರು ಅಲ್ಲಿ ಕ್ಯಾನ್ಸರ್ಗೆ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅದು ಕ್ಯೂರ್ ಆಗುತ್ತೆ ಅಂತ. ನಾವು ಮೆಡಿಸಿನ್ ಕೊಟ್ಟು ಕ್ಯೂರ್ ಮಾಡ್ತೇವೆ ಅಂದರೆ ನಾನು ಯಾವತ್ತೂ ಹೇಳಲ್ಲ. ನನಗೆ ಆ್ಯಕ್ಚುಲಿ ಇದರಲ್ಲಿ ಆಯುರ್ವೇದಿಕ್ ಆಂಕಾಲಜಿಯಲ್ಲಿ ಫೆಲೋಶಿಪ್ ಮಾಡಿದ್ದೇನೆ ನಾನು 2 ವರ್ಷದ. ಸೊ ಸರ್ಟಿಫೈಡ್ ಆಗಿ ಮೆಡಿಸಿನ್ ಕೊಡ್ಬೋದು. ಬಟ್ ಅದಕ್ಕೂ ಒಂದು ಸುಮ್ಮನೆ ಈಗ ನಾನು ಎಲ್ಲ ರೋಗವನ್ನು ಕ್ಯೂರ್ ಮಾಡ್ತೇನೆ ಅಂತ ಹೇಳಿದರೆ ಅದು ಸುಳ್ಳು ಅಂತ, ಹೌದಲ್ಲ? ಸೊ ಹಾಗೆ ನಾನು ಹೇಳಲ್ಲ. ಬಟ್ ಎಲ್ಲ ಡಿಸೀಸಿಗೆ ಒಂದು ಯಾವ ಸ್ಟೇಜಲ್ಲಿದೆ, ಅಂದರೆ ನಾವು ಎಷ್ಟು ಅದನ್ನು ಮ್ಯಾನೇಜ್ ಮಾಡ್ಬೋದು. ಕೆಲವೊಂದು ನಾವು ವರ್ಷಗಟ್ಟಲೆ ಮೆಡಿಸಿನ್ ತಗೋಬೇಕಾಗುತ್ತೆ, ಮ್ಯಾನೇಜ್ ಮಾಡ್ಬೋದು ಅಷ್ಟೇ, ಕ್ಯೂರ್ ಮಾಡೋಕ್ಕಾಗಲ್ಲ. ಅದನ್ನು ಡೆಫಿನೆಟ್ಲಿ ನಾವು ಪೇಷಂಟಿಗೆ ಹೇಳ್ತೇವೆ. ಅಂದರೆ ಫೋಲ್ಸ್ ಹೋಪ್ ಎಲ್ಲ ಕೊಡಲ್ಲ. ಎಕ್ಸಾಕ್ಟ್ಲಿ ಅವ್ರದ್ದು ಏನಿದೆ, ಯಾಕೆ ಈ ಥರ ಬಂದಿದೆ ಅಂತ ಅದನ್ನು ಎಕ್ಸಾಕ್ಟ್ಲಿ ಅವರನ್ನು ತಿಳಿಸ್ಬಿಟ್ಟು ಮತ್ತೆ ಮೆಡಿಸಿನ್ ಕೊಡ್ತೇವೆ. ಮತ್ತು ಈಗ ಬೆಂಗಳೂರಲ್ಲಿ ಎಲ್ಲ ಕಡೆ ನಿಮಗೆ ಆಯುರ್ವೇದ, ಪಂಚಕರ್ಮ, ಮಸಾಜು ಅದೆಲ್ಲ ಸಿಗ್ಬೋದು. ಬಟ್ ನಮ್ಮಲ್ಲಿ ಅಂದರೆ ನಾವು ಮೇನ್ಲಿ ಅದರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಸುಮ್ಮನೆ ಒಂದು ಬ್ಯಾಕ್ ಪೇನ್ ಬಂದಿದೆ ಅದಕ್ಕೆ ಮಸಾಜ್ ಕೊಟ್ಟು ಹಾಗೆ ಕೂಡ ಕೆಲವರು ಮಾಡ್ತಾರೆ. ಬಟ್ ಅದರಲ್ಲಿ ಅವರಿಗೆ ಫುಲ್ ಕ್ಯೂರ್ ಸಿಗಲ್ಲ. ನಾನು ಹೇಳಿದ್ರಲ್ಲ ಎಕ್ಸಾಕ್ಟ್ಲಿ ಯಾಕೆ ಬ್ಯಾಕ್ ಪೇನಿಂದ ಮಸಾಜಲ್ಲಿ ಮಾತ್ರ ಅಲ್ಲ, ಮೆಡಿಸಿನ್ ಕೂಡ ತಗೋಬೇಕು. ಕೆಲವರಿಗೆ ಅಂದರೆ ಗಟ್ ಪ್ರಾಬ್ಲಮಿಂದ ಬ್ಯಾಕ್ ಪೇನ್ ಬರ್ಬೋದು, ಮಸಲ್ ಸ್ಟ್ರೈನ್ ಆಗಿರ್ಬೋದು, ಪೊಸಿಷನಲ್ಲಿ ಇರ್ಬೋದು, ಲೈಫ್ ಸ್ಟೈಲ್ ಪ್ರಾಬ್ಲಮಲ್ಲಿ ಇರ್ಬೋದು, ಗ್ಯಾಸ್ಟ್ರಿಕ್ ಬೇರೆ ಬೇರೆ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದಲ್ಲ. ಸೊ ಅದನ್ನು ನಾವು ಫೋಕಸ್ ಮಾಡಬೇಕು. ಸೊ ಅದೇ ಥರ ಎಲ್ಲ ನೋಡಿಬಿಟ್ಟು ಫ್ರಮ್ ದ ರೂಟ್ ನಾವು ಕ್ಯೂರ್ ಮಾಡ್ಬೋದು. ಮತ್ತು ಇಲ್ಲಿ ಸಿಗೋದು ನಿಮಗೆ ಕ್ರಾನಿಕ್ ಕೇಸಸ್, ಅಂದರೆ ನಾನು ಹೇಳಿದ್ರೆ ಲಿವರ್ ಸಿರೋಸಿಸ್, ಕ್ಯಾನ್ಸರ್ ಅಂತ ಸಣ್ಣ ಪುಟ್ಟ ಇದು ಮಾತ್ರ ಅಲ್ಲ, ಎಲ್ಲದಕ್ಕೂ ಸಿಗ್ಬೋದು. ಮತ್ತು ನನ್ನ ತಂದೆಯವರು ಕೂಡ ಅವರು ಒಬ್ಬ ಪ್ರಶಸ್ತ ವೈದ್ಯರು. ನಾನು ಹೇಳಿದ್ರಲ್ಲ ಕಾಸರಗೋಡು ಬಾರ್ಡರಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಸೊ ಅವರು ಕೂಡ ಎಷ್ಟೋ ವರ್ಷಗಳಿಂದ, ಭಾಳ ವರ್ಷಗಳಿಂದ ಇದೇ ಥರ ಕ್ಯಾನ್ಸರ್ಗೂ ಎಲ್ಲದಕ್ಕೂ ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ. ಸೊ ಭರತ್ ಸಾಗರ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾವಿವತ್ತು ಸಪ್ತರ್ಚಿ ಕ್ರೋನಿಕ್ ಟ್ರೀಟ್ಮೆಂಟ್ ಸೆಂಟ್ರಿಗೆ ಬಂದಿದ್ದೀನಿ, ಆಯುರ್ವೇದಿಕ್ ಸೆಂಟ್ರಿಗೆ ಬಂದಿದ್ದೀನಿ. ನನ್ನ ಕ್ಲೋಸ್ ಫ್ರೆಂಡ್ ಇದು ಆ್ಯಕ್ಚುಲಿ ಸಂಜಯ್ ಅಂತ, ಅವರ ವೈಫ್ ಇರೋ ಮ್ಯಾಥ್ಯೂ ಅಂತ, ಇವರೇ ಡಾಕ್ಟರು. ಸೊ ಇದನ್ನು ಬಂದು ನಾನು ಇವತ್ತು ಇನಾಗ್ರೇಷನ್ ಮಾಡಿದೆ. ಇಲ್ಲಿ ತುಂಬ ಖುಷಿ ಆಗ್ತಿದೆ ನಿಜಕ್ಕೂ. ಈ ಥರ ಒಂದು ಮನೆಯಲ್ಲಿ ಪ್ರತಿಯೊಂದು ಕ್ರೋನಿಕ್ ಡಿಸೀಸ್ಗೆ ನಿಮಗೆ ಆಯುರ್ವೇದಿಕ್ಕು ತುಂಬ ಜನಕ್ಕೆ ಖರ್ಚು ಜಾಸ್ತಿ ಇರುತ್ತೆ. ಇಂಗ್ಲೀಷ್ ಮೆಡಿಸಿನ್ಗೆ ಹೋದರೆ ಇಂಥ ಕಡೆ ಬಂದರೆ ನಿಮಗೆ ಖರ್ಚು ಕಮ್ಮಿನೂ ಇರುತ್ತೆ. ಒಳ್ಳೆ ನಿಮ್ಮ ನೀಟಾಗೆ ಎಲ್ಲ ಥರ ಟ್ರೀಟ್ಮೆಂಟ್ ಕೂಡ ನೀಟಾಗಿ ಮಾಡಿಕೊಡ್ತಾರೆ ಇಲ್ಲಿ. ರಿಯಲಿ ಈ ಥರ ಹಾಸ್ಪಿಟಲ್, ಈ ಥರ ಕ್ಲಿನಿಕ್ಗಳು ತುಂಬ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಬೆಳೆದು ಇನ್ನೂ ಬ್ರಾಂಚಸ್ ಜಾಸ್ತಿ ಮಾಡಬೇಕು ಅಂತ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಜನಗಳು. ನಾನು ಬಂದು ಮಾಸ್ಟರ್ ಇನ್ ಫಾರ್ಮಸಿ
ಫಾರ್ಮಸಿ ಮಾಡಿರುತ್ತೆ. ಇಂಗ್ಲೀಷ್ ಮೆಡಿಸಿನ್ಸೇ ಜಾಸ್ತಿ ನಾವು ಫಾಲೋ ಮಾಡೋದು, ಅದು ಇದು ಈ ಥರದೆಲ್ಲ ನೋಡ್ತಾ ಇರ್ತೀವಿ. ಬಟ್ ಬೇಸಿಕಲಿ ಬಂದು ನಮ್ಮದು ಆಯುರ್ವೇದಿಕ್ಕೆ ಎಲ್ಲರೂ ಇಂಡಿಯನ್ನಲ್ಲಿ ಬಂದು ಆಯುರ್ವೇದಿಕ್ ಏನೇ ತೊಗೊಳ್ಳಿ, ಈಗ ಬಾಳೆಹಣ್ಣು ತಿಂದರೆ ಡೈಜೆಷನ್ಗೆ ಒಳ್ಳೆಯದು ಅಂತಾರೆ. ಸೊ ಪ್ರತಿಯೊಂದು ಫ್ರೂಟ್ಸ್ ತೊಗೊಂಡ್ರೆ ಅದು ಫ್ರೂಟ್ಸ್ ಆಗಿಲ್ಲ ವೆಜಿಟೇಬಲ್ಸ್ ಆಗಿಲ್ಲ ಫೈಬರ್ಸ್ ಜಾಸ್ತಿ ಇರುತ್ತೆ, ಡೈಜೆಷನ್ಗೆ ಒಳ್ಳೆಯದು. ಈ ಥರ ಟರ್ಮರಿಕ್ ತೊಗೊಂಡ್ರೆ ಈ ಥರ ಆ್ಯಂಟಿಸೆಪ್ಟಿಕ್ ಈ ಥರ. ಸೊ ಈ ಥರದನ್ನು ಆಯುರ್ವೇದಿಕಲ್ಲಿ ಇವರು ಯೂಸ್ ಮಾಡ್ಕೊಂಡು ಕ್ಯಾನ್ಸರಿಗೆ ಇವರು ಟ್ರೀಟ್ಮೆಂಟ್ ಮಾಡ್ತಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ತುಂಬ ಖುಷಿ ಆಗ್ತದೆ. ಇದೇ ಥರ ನಡೀಲಿ, ಆಯುರ್ವೇದಿಕ್ ಜಾಸ್ತಿ ಬೆಳೀಲಿ ಇನ್ನು ಅಂತ ಹೇಳ್ತಾ ಇದ್ದೀನಿ. ನೀವು ಆಯುರ್ವೇದಿಕ್ ಎಲ್ಲ ಯೂಸ್ ಮಾಡಿದ್ದೀರಾ ಸರ್? ಖಂಡಿತ ಯೂಸ್ ಮಾಡಿದ್ದೀನಿ ಸರ್. ನಾನು ಸಾಕಷ್ಟು ಈಗ Li52 ಅಂತ ಹಿಮಾಲಯದ ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಈಗ ಅಶ್ವಗಂಧ, ತುಂಬ ಈಗ ನಾನು ಬ್ರಷ್ ಮಾಡ್ಬೇಕಾದ್ರೆ ಪೇಸ್ಟ್ ಕೂಡ ನಾವು ದಂತಕಾಂತಿನೇ ಯೂಸ್ ಮಾಡ್ತೀನಿ, ಪತಂಜಲಿದು. ಸೊ ಈ ಥರ ಆಯುರ್ವೇದಿಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಇಟ್ಸ್ ಗುಡ್ ಫಾರ್ ಹೆಲ್ತ್. Congratulations to Dr. Lima Matthew for this new hospital. Ayurveda is a way of life, and it is, people say that prevention is better than cure. It's a great preventive medicine, and in fact I strongly advocate everybody to follow Ayurveda for a better life. Thank you Lima, and thank you Lima's family. Thank you. ಈ ಭಾಗದಲ್ಲಿ ಬಂದಿರತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಈ ಆಯುರ್ವೇದ ಅನ್ನೋದು ಈ ನೆಲಮೂಲದ ಸಂಸ್ಕೃತಿ ಮತ್ತು ಪದ್ಧತಿ. ಸೊ ಇಂತಹ ಒಂದು ಪದ್ಧತಿಯಲ್ಲಿ ಅದರಲ್ಲೂ ಜಯನಗರ ಮತ್ತು JP ನಗರ ಭಾಗ ಜನತೆಗೆ ಇದು ಉಪಯೋಗ ಆಗಲಿ. ನಿಮಗೆ ಇಷ್ಟೊತ್ತರೆಗೂ ಮೇಡಮ್ ಅವರು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದು ಆಯುರ್ವೇದ ಸೆಂಟ್ರ್ ಅಂದ ತಕ್ಷಣ ಕೇವಲ ಮಸಾಜ್ ಸೆಂಟ್ರು ಅಂತೇಳಿ ಜನ ಅಂದ್ಕೊಳ್ತಾ ಇರ್ತಾರೆ, ಕೇವಲ ಮಸಾಜ್ಗಾಗಿ ನಾವು ಇಲ್ಲಿಗೆ ಹೋಗಬೇಕಾಗುತ್ತೆ ಅಂತ. ಆದರೆ ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಯೂ ಸಹ ಸಿಗುತ್ತೆ, ಎಲ್ಲ ರೀತಿಯ ರೋಗಗಳಿಗೂ ಸಹ ಇಲ್ಲಿ ಪರಿಹಾರ ಇದೆ. ಈ ಚಿಕಿತ್ಸೆಗೆ ಸಂಪೂರ್ಣವಾಗಿ ಸ್ಪಂದಿಸಿದ್ದೇ ಆದರೆ ಈ ಸಮಾಜಕ್ಕೆ ಮತ್ತು ಜನರಿಗೆ ಅನೇಕ ಉಪಯುಕ್ತವಾದ ಆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಾವೆಲ್ಲ ಮನಗಾಣಬೇಕು, ಭಾವಿಸ್ತೇನೆ. ಮತ್ತು ಇದು ಹೆಚ್ಚು ಪ್ರಚಾರ ಆಗಬೇಕು. ಯಾಕೆಂತ ಹೇಳಿದ್ರೆ ಭಾಳಷ್ಟು ಕ್ರಾನಿಕ್ ಡಿಸೀಸಸ್ಗೆ ನಮ್ಮ ಆಹಾರ ಪದ್ಧತಿಯಲ್ಲಿ, ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ನಾವು ಬಳಸ್ತಕ್ಕಂಥ ದಿನನಿತ್ಯದಲ್ಲಿರ್ತಕ್ಕಂಥ ಆಹಾರಗಳಲ್ಲೇ ಅದಕ್ಕೆ ಹೆಚ್ಚು ಕಡಿಮೆ ರೀತಿಯ ಮೆಡಿಸಿನ್ಸ್ ಇದೆ. ಮೇಡಮ್, ಈಗ ನಿಮ್ಮ ಅನುಭವದಲ್ಲಿ ಈ ಆಯುರ್ವೇದ ಹೇಗೆಲ್ಲ ಕ್ಯಾನ್ಸರ್ನ ಗುಣಪಡಿಸ್ಬೋದು? ಯಾಕೆಂತ ಹೇಳಿದ್ರೆ ಇವತ್ತು ಕ್ಯಾನ್ಸರ್, ಈಗ ನಾವು ಕಿದ್ವಾಯಿ ಮತ್ತು ಬೇರೆ ಎಲ್ಲ ನೋಡಿದ್ರೆ ದಿನಕ್ಕೆ ಹೊಸ ಸುಮಾರು 1000ಕ್ಕೂ ಹೆಚ್ಚು ಪೇಷಂಟ್ಸು ಪ್ರತಿನಿತ್ಯ ಹೊಸ ಪೇಷಂಟ್ಸ್ ರಿಜಿಸ್ಟರ್ ಆಗ್ತಿದ್ದಾರೆ, ಏನೋ ಸರ್ಕಾರಿ ಆಸ್ಪತ್ರೆಯಲ್ಲಿ. ನೀವು ಹೇಗೆ ಅವರನ್ನು ಟ್ಯಾಕಲ್ ಮಾಡ್ತೀರಾ, ಅಥವಾ ನೀವು ಹೇಗೆ ಅವರನ್ನು ನೀವು ಆನ್ಸರ್ ಮಾಡ್ತೀರಿ ಆ ರೀತಿಯ ಪೇಷಂಟ್ಸ್ಗಳಿಗೆ? ನಾನು ಕ್ಯೂರ್ ಅಂದರೆ ಡೆಫಿನೆಟ್ಲಿ ಹೇಳಲ್ಲ. ಅಂದರೆ ಕ್ಯಾನ್ಸರ್ ಬೇರೆ ಬೇರೆ ಥರ ಬರುತ್ತೆ, ಯಾವ ಸ್ಟೇಜಲ್ಲಿ ಇರಲು. ಬಟ್ ಆಯುರ್ವೇದಿಕಲ್ಲಿ ನಾವು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಅಂದರೆ ಪೇಷಂಟನ್ನು ಸಿಂಪ್ಟಮ್ಸು ಲಕ್ಷಣಗಳನ್ನು ಕಡಿಮೆ ಮಾಡಿಕೊಡ್ಬೋದು. ಟೈಪ್ ಆಫ್ ಕ್ಯಾನ್ಸರ್ ನೋಡಿದರೆ ಬೇರೆ ಬೇರೆ, ಅಂದರೆ ಮೋರ್ ದೆನ್ 200 ಟೈಪ್ಸ್ ಕ್ಯಾನ್ಸರ್ ಇರುತ್ತೆ ಕ್ಲಾಸಿಕಲಿ. ಸೊ ಅದನ್ನೆಲ್ಲ ನನಗೆ ಎಲ್ಲ ಟೈಪ್ ಕ್ಯಾನ್ಸರ್ ಸಿಗಲ್ಲ ಯೂಶ್ವಲಿ. ಸೊ ಮೋಸ್ಟ್ಲಿ ಎಲ್ಲರೂ ಅಲೋಪತಿಗೆ ಹೋಗಿರುತ್ತೆ. ಬಟ್ ನಮ್ಮಲ್ಲಿ ಬಂದು ನಮಗೆ ಬ್ಲ್ಯಾಡರ್ ಕ್ಯಾನ್ಸರು ಮತ್ತು ಲುಕೀಮಿಯಾ ಮಕ್ಕಳಲ್ಲಿ ಬರೋದು, ದೊಡ್ಡವರಲ್ಲಿ ಆಗಲಿ ಲುಕೀಮಿಯಾ, ಅದನ್ನು ಇಂಪ್ರೂವ್ ಮಾಡ್ಬೋದು, ಸಿಂಪ್ಟಮ್ಯಾಟಿಕ್ಲಿ ಮ್ಯಾನೇಜ್ ಮಾಡ್ಬೋದು. ಮತ್ತು ಲಂಗ್ ಕ್ಯಾನ್ಸರು, ಅದನ್ನು ಕೂಡ ಈಗ ಲೇಡೀಸಲ್ಲಿ ಆಗಲಿ ಜೆಂಟ್ಸಲ್ಲಿ ಆಗಲಿ ಅದು ಕೂಡ ನಾವು ಟ್ರೀಟ್ ಮಾಡ್ಬೋದು. ಮತ್ತು ಹೊಟ್ಟೆಯಲ್ಲಿ ಸ್ಟೊಮಕ್ ಕ್ಯಾನ್ಸರು, ಇದೆಲ್ಲ ಇಂಟೆಸ್ಟೈನಲ್ಲಿ ಬರ್ತಲ್ಲ, ಕಾಲನ್ ಕ್ಯಾನ್ಸರು, ಅಂಥದ್ದೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಕ್ಯಾನ್ಸರನ್ನು ನಾವು ಮೆಡಿಸಿನಲ್ಲಿ ನಮ್ಮಲ್ಲಿ ಹರ್ಬಲ್ ಮೆಡಿಸಿನ್ ಇದೆ, ಮಿನರಲ್ ಬೇಸ್ಡ್ ಮೆಡಿಸಿನ್ ಇದೆ, ರಸಶಾಸ್ತ್ರ ಅಂತ ಹೇಳ್ತೇವೆ, ಸ್ಪೆಸಿಫಿಕ್ ಆಗಿ ಕ್ಯಾನ್ಸರಿಗೆ ಕೊಡುವಂಥದ್ದು. ಸೊ ಅದು ಕೂಡ ಯೂಸ್ ಮಾಡಿ ಟ್ರೀಟ್ ಮಾಡ್ಬೋದು.